ನಮಸ್ಕಾರ ಸರ್. ಓಹ್ ಸುಧಾಕರ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಫೋನ್ ಮಾಡಿದ್ರಿ? ಹೌದು, ರಘು ಕೊಟ್ಟಿರೋ ಹೇಳಿಕೆಗಳು ನೋಡ್ತಾ ಇದ್ದರೆ ಕೇಸು ನಿಮ್ಮ ಮೇಲೆ ತಿರುಗು ಹಾಕಿ ಕಾಣ್ತಾ ಇದೆ ಸುಧಾಕರ್. ನೋಡಿ, ನೀವೊಬ್ಬ ದೊಡ್ಡ ಲಾಯರು ಅಂತ ನಿಮ್ಮ ಮೇಲೆ ನಾನು ಯಾವತ್ತೂ ಹೊರಟಾಗಿ ನಡ್ಕೊಂಡಿಲ್ಲ. ನೀವು ಕೊಟ್ಟಿರೋ ಹೇಳಿಕೆಗಳು ತಪ್ಪು ಅಂತ ರಘು ಕೊಟ್ಟಿರೋ ದಾಖಲೆಗಳು ಹೇಳ್ತಾ ಇದ್ದಾವೆ. ಏನು ಕೊಟ್ಟಿಯನ್ ಸರ್? ನೀವು ಅವ್ರ ಪಾಲ್ದಾರು ಅನ್ನೋದಕ್ಕೆ ಎಲ್ಲ ದಾಖಲೆ ಒದಗಿಸಿದ್ದಾರೆ. ನೀವು ನೋಡಿದರೆ ರಘು ನನಗೆ ಪಾರ್ಟ್ನರ್ ಅಲ್ವೇ ಅಲ್ಲ ಅಂತ ಹೇಳಿದ್ರಿ. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಸುಧಾಕರ್, ತಗೊಳ್ಳಿ ನೋಡಿ. ಇದರಲ್ಲೇನಿದೆ ಸರ್? ನಾನು ತೊಗೊಂಡು ಹಣಕ್ಕೆ ರೆಸಿಪ್ಟ್ ಇದೆ. ಹೌದು, ನಾನು ಲಾಯರು, ಪ್ರತಿ ತಿಂಗಳು ಹಣ ಕೊಡ್ತಾ ಇದ್ದ. ಅದನ್ನು ಅವನೇ ಫಿಕ್ಸ್ ಮಾಡಿದ್ದಾನೆ. ಅದನ್ನು ಒಂದು ಕಡೆ ಬರೆದಿದ್ದಾರಷ್ಟೇ. ಇನ್ನೊಂದು ಶೀಟ್ ತೆಗೆದು ನೋಡಿ, ಅದರಲ್ಲಿ ಪ್ರತಿ ವರ್ಷ ನಿಮಗೆ ಕೊಡ್ತಿದ್ದ ಲಾಭದ ಪರ್ಸೆಂಟೇಜನ್ನು ಬರೆದಿದ್ದಾರೆ ನೋಡಿ. ಇಷ್ಟೊಂದು ತರಡಾಡಿ ಕೆಲಸಕ್ಕೆ ಇಳಿತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಈಗೇನು ಹೇಳ್ತೀರಿ ಮಿಸ್ಟರ್ ಅಡ್ವೊಕೇಟ್? ಸರ್, ನಿಮ್ಮ ಹತ್ರ ಒಂದು ನಿಜವಾದ ಸಂಗತಿ ಹೇಳ್ತೀನಿ. ಟ್ಯಾಕ್ಸ್ ಅವಾಯ್ಡ್ ಮಾಡೋಕ್ಕೆ ನನಗೆ ಕೊಟ್ಟ ಹಾಗೆ ತೋರಿಸಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ಪ್ರೈವೇಟ್ ಕಂಪ್ನಿಗಳು ಮಾಡೋದು ಇದೇ ಥರನೇ ಇರಬಹುದು. ಆದರೆ ಅವ್ರ ದಾಖಲೆ ನಿಜ ಅಂತ ಆಯ್ತಲ್ಲ. ನೋಡಿ ಮಿಸ್ಟರ್ ಸುಧಾಕರ್, ನೀವು ಅವ್ರ ಪಾರ್ಟ್ನರ್ ಆಗೇ ಹಣ ತೊಗೊಂಡಿರ್ಬೋದು, ಅಥವಾ ಫ್ರೆಂಡಿಗೆ ಸಹಾಯ ಮಾಡೋಣ ಅಂತ ರೆಸಿಪ್ಟ್ ಮೇಲೆ ಸುಮ್ಮನೆ ಸೈನ್ ಮಾಡಿರ್ಬೋದು. ದಾಖಲೆನೇ ತಾನೇ. ನೀವು ವಾದ ಮಾಡೋದು ಹೀಗೆ ತಾನೇ? ಹೌದು ಸರ್, ಅವನು ನನ್ನ ಫ್ರೆಂಡ್ಶಿಪ್ನ ಮಿಸ್ಯೂಸ್ ಮಾಡಿದ್ದಾನೆ. ಬರೀ ಅಷ್ಟೇ ಅಲ್ಲ ಸುಧಾಕರ್, ಅವರ ಆಡಿಟ್ರು ಕೂಡ ಅದನ್ನು ಲಾಭದ ಅಂಶ ಅಂತಲೇ ತೋರಿಸಿದ್ದಾರೆ. ಲಾಭ ಅಂಶ ಸಿಗೋದು ಬಿಸ್ನೆಸ್ ಪಾರ್ಟ್ನರ್ಗೆ ತಾನೇ. ಅವನು ಉಳಿಸೋಕ್ಕೆ ಅಂತ ಅವ್ನಿಗೆ ಹೆಲ್ಪ್ ಮಾಡಿದ್ರೆ ಅವ್ನು ನನ್ನೇ ಮುಳುಗಿಸ್ತಾ ಇದ್ದಾನೆ ನೋಡಿ ಸರ್. ನಾನು ಸ್ಲೀಪಿಂಗ್ ಪಾರ್ಟ್ನರ್ ಅಲ್ಲದೆ ಇದ್ದರೂ ದಾಖಲೆಗಳು ಹಾಗಂತ ಹೇಳ್ಬೋದು. ಆದರೆ ರೂಪ ಪ್ರಕರಣಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ತೀನಿ ನಾನು. ಲಾಯರ್ ಸಾಹೇಬ್ರೆ, ನಿಮ್ಮ ಮಾತೆ ನಿಮಗೆ ಉರುಳಾಗೋ ಹಾಗೆ ಮಾಡ್ಕೋಬೇಡಿ. ನಾನು ಅವ್ರ ಪಾರ್ಟ್ನರೇ ಅಲ್ಲ ಅಂದಿದ್ರಿ, ಅದಕ್ಕೀಗ ಅವ್ರು ದಾಖಲೆ ಕೊಟ್ಟಿದ್ದಾರೆ, ಸಾಕಲ್ವಾ? ಹೋದರೆ ಇಬ್ಬರು ಹೋಗೋಣ ಅಂತ ನನ್ನೂ ಎಳಿತಾ ಇದ್ದಾನೆ. ಈಗ ಏನು ಮಾಡೋಣ ಹೇಳಿ? ಈ ಕೇಸಲ್ಲೂ ಕೂಡ ನೀವಿಬ್ಬರು ಪಾರ್ಟ್ನರ್ಸ್ ಆಗ್ತೀರಾ? ಸರ್, ಒಂದು ವಾರ ಟೈಮ್ ಕೊಡಿ. ಈ ದಾಖಲೆದು ಒಂದು ಕಾಪಿ ಕೊಡಿ. ನಮ್ಮ ಸೀನಿಯರ್ ಹತ್ರ ಡಿಸ್ಕಷನ್ ಮಾಡ್ತೀನಿ. ಜಾಸ್ತಿ ಟೈಮ್ ತೊಗೋಬೇಡಿ. ಈ ಕೇಸು ಹೇಗೇಗೋ ತಿರುಗೋ ಚಾನ್ಸಸ್ ಇದೆ. ಹಾಗಿದ್ಮೇಲೆ ಪುರುಷೋತ್ತಮ್ ಅವರೇ ದೇವ್ಕಿ ಮನ ಒಲಿಸಿ ಮಗುನ್ ಕೊಡಿಸ್ಬೇಕಿತ್ತು. ಈಗ ದೊಡ್ಡ ಮನುಷ್ಯರ ಥರ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪು ಅಂತ ನಿನ್ನೆ ಅಂದರೆ? ಅವರು ಹೇಳಿದ್ರಲ್ಲೂ ಅರ್ಥ ಇದೆ. ಹಾಗೆ ಅವರಿಗೆ ಮಗುನ ನಮಗೆ ಕೊಡಿಸ್ಬೇಕು ಅನ್ನೋ ಮನಸ್ಸಿದೆ. ದೇವಕಿ ಮತ್ತು ವಾಸು ನೆಮ್ಮದಿಯಾಗಿ ಬಾಳಿ ಬದುಕಲಿ ಅನ್ನೋದೇ ಅವರ ಆಸೆ. ಅವಳು ಹೇಗಾದರೂ ಬದುಕಲಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಮೊದಲು ನನ್ನ ಮಗುನ ನನಗೆ ಕೊಡಲಿ. ಹೌದು ರಘು, ನಮಗೂ ಅವ್ರಿಗೂ ಸಂಬಂಧ ಬೇಕಿಲ್ಲ. ನಮ್ಮ ಮಗುನವ್ರು ನಮಗೆ ಕೊಟ್ಟರೆ ಆಮೇಲೆ ಅವ್ರನ್ನ ಮುಖ ಎತ್ತಿ ನೋಡೋದು ಬೇಕಾಗಿಲ್ಲ. ಹೇಳೋದು ತುಂಬ ಸುಲಭ ಗಿರಿಜಕ್ಕ, ಆದರೆ ಈಗಾಗಲೇ ಇದು ನೂರಾರು ಸಿಕ್ಕುಗಳ ಮಧ್ಯೆ ಸಿಕ್ಕಾಕೊಂಡಿದೆ. ಸದ್ಯ ದೇವಕಿಗಿಂತ ಮುಂಚೆ ನಾವು ಕಂಪ್ಲೇಂಟ್ ಕೊಟ್ಟು ಬಚಾವಾದ್ವಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಗಿರಿಜಕ್ಕ. ಮತ್ತೆ ಆ ಪುರುಷೋತ್ತಮ್ ಅವ್ರಿಗೇನಂತೆ? ಅವ್ರಿಗೂ ಬೇಸರ ಇರುತ್ತಲ್ವ ಯಶು. ನಾನು ಉಪಾಯವಾಗಿ ನಮಗೂ ಕಂಪ್ಲೇಂಟು ಕೇಸು ಅಂತೆಲ್ಲ ಮುಂದುವರಿಸೋಕೆ ಇಷ್ಟ ಇಲ್ಲ. ಎಲ್ಲವೂ ಇಲ್ಲಿಗೆ ಮುಗಿಯಲಿ ಅಂತ ಆಸೆ. ನೀವೇ ಎಲ್ಲವನ್ನು ಬಗೆಹರಿಸಿ ಅಂತ ಅವ್ರ ತಲೆಗೆ ಕಟ್ಟಿದ್ದೀನಿ. ಅದು ಒಳ್ಳೆಯದೇ ಯಶು. ಅವ್ರಿಗೆ ಜವಾಬ್ದಾರಿ ಕೊಟ್ಟರೆ ಏನಾದರೂ ಮಾಡಲೇಬೇಕಾಗತ್ತೆ. ಬಿಸಿ ಬಿದ್ದಿದ್ರಿಂದನೇ ಅವರು ಕರಗಿದ್ದು. ಕಂಪ್ಲೇಂಟ್ ಕೊಡದೇ ಇದ್ದಿದ್ರೆ ಖಂಡಿತ ಬಗ್ತಿರ್ಲಿಲ್ಲ.
ಆ ಪುರುಷೋತ್ತಮ್ ಕೂಡ ಅಷ್ಟೇ. ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಯಶು. ಅವರು ಕೂಡ ನನ್ನ ಮಾತಿಗೆ ಒಪ್ಪಿದ್ರು. ದೇವಕ್ಕೆ ಮನವೊಲಿಸಿ ನಿರ್ಧಾರ ಪಡೆಯೋಣ ಅಂದರು. ನನ್ನ ಮಗು ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ಅವಳು ಯಾರು? ಮಾತಿಗೂ ಯಾಕೆ ಕೆರಳ್ತೀಯ ಯಶು? ಅದು ನಿನ್ನ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಸ್ವಲ್ಪ ಸಮಾಧಾನವಾಗಿರು. ಏನಾದರೂ ಒಂದು ತೀರ್ಮಾನ ಆಗೇ ಆಗುತ್ತೆ. ಏನೂ ಆಗೋದು ಬೇಕಿಲ್ಲ. ದೇವ್ಕಿ ಮನ ಒಲಿಸೋ ಅಗತ್ಯನೂ ಇಲ್ಲ. ಬೈದು ಬುದ್ಧಿ ಹೇಳಿದ್ರೆ ಸಾಕು. ಏಯ್, ಎಲ್ಲೋ ಹೋಗಿದ್ದೆ ನೀನು? ನಿನ್ನೆಯಿಂದ ಪತ್ತೆ ಇಲ್ಲ. ಯಶು, ಯಾಕೆ ಅಷ್ಟೊಂದು ಆವೇಶ ಪಡ್ತಾ ಇದೆಯಾ? ಆ ದೇವ್ಕಿಗೆ ಬುದ್ಧಿ ಕಲಿಸ್ತೀನಿ, ನೋಡ್ತಾ ಇರು. ಬಾವಾ, ಆ ದೇವಕಿ ಯಾರು ಅಂತ ನಿಮಗೆ ಮೊದಲೇ ಗೊತ್ತಿತ್ತಲ್ವಾ? ನಿಮ್ಮ ಬಾವಂಗೆ ಮಾತ್ರ ಅಲ್ಲ, ನಮ್ಮಿಬ್ರಿಗೂ ಗೊತ್ತಿತ್ತು. ನಾವಿಬ್ರು ಒಟ್ಟಿಗೆ ಅವಳನ್ನ ಮೀಟ್ ಮಾಡಿದ್ವಿ, ಇದೇ ಮನೆ ಕರೆಸ್ಕೊಂಡು. ಫೋನ್ ಮಾಡಿ ನಾನು ಬಾಡಿಗೆ ತಾಯಿ ಆಗೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿದ್ಮೇಲೆ ಅವಳನ್ನ ಕರೆಸಿ ಮಾತಾಡಿದ್ದು. ಈಗ ನಮ್ಮನ್ನು ದೂರೋದಕ್ಕೆ ಅವಳ ಹತ್ರ ಯಾವ ಕಾರಣನೂ ಇಲ್ಲ. ಹಾಗಲ್ಲ ಅಕ್ಕ, ಅವ್ರ ಪರಿಚಯ ನಿಮಗೆ ಮೊದಲೇ ಇತ್ತಾ? ಬಾವಾ, ನಿಮಗಿತ್ತಲ್ವಾ? ಅವ್ರು ಸುಮತಿ ಅಕ್ಕ ಅಂತ ನಿಮಗೆ ಮೊದಲೇ ಗೊತ್ತಿತ್ತಲ್ವಾ? ಹೇಳಿ ಬಾಬಾ, ನಿಮಗೆ ಪರಿಚಯ ಇತ್ತಾ ಇಲ್ವಾ? ಇರಲಿಲ್ಲ. ನಿಧಾನವಾಗಿ ಗೊತ್ತಾಯಿತು. ನೀನು ಕಾಣೆ ಆದಾಗ ನಾವು ಸುಮತಿ ಮೇಲೆ ಕಂಪ್ಲೇಂಟ್ ಕೊಟ್ವಿ. ಆಗ ದೇವಕಿನೇ ನನ್ನ ಹತ್ರ, ಅವಳು ನನ್ನ ತಂಗಿ, ದಯವಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂದಾಗಲೇ ನನಗೆ ಗೊತ್ತಾಗಿದ್ದು. ಆದರೆ ಈ ವಿಷಯನ ಯಶು ಹತ್ರ ಆದರೂ ಹೇಳ್ಬೋದಿತ್ತಲ್ಲ ರಘು? ಸಾಧ್ಯ ಇರಲಿಲ್ಲ. ದೇವಕಿ ಬಾಡಿಗೆ ತಾಯಿಯಾಗಿ ಒಪ್ಕೊಂಡಿರೋ ರಹಸ್ಯ ಬಯಲಾಗುತ್ತೆ ಅಂತ ಹೇಳಲಿಲ್ಲ. ನಾನು ಯಶುಗೆ ಹೇಳಿದರೆ ಅವಳು ನಂತರ ಅದನ್ನು ಚೇತುಗೆ ಹೇಳಿ ಸುಮತಿಗೆ ವಿಷಯ ತಲುಪಿ ಎಲ್ರಿಗೂ ಬಯಲಾಗ್ತಿತ್ತು. ದೇವಕಿಗೆ ನಾವು ರಹಸ್ಯ ಕಾಪಾಡ್ತೀವಿ ಅಂತ ಮಾತು ಕೊಟ್ಟಿದ್ವಿ. ನಾನು ಯಾವ ಕಾರಣಕ್ಕೆ ಎಲ್ಲವನ್ನು ಮುಚ್ಚಿಡ್ತಾ ಬಂದನೋ ಅದು ನನ್ನ ವಿರುದ್ಧವಾಗಿ ತಿರುಗ್ತು. ಈ ಚೇತುನೇ ನನ್ನ ಮತ್ತು ದೇವಕಿ ಬಗ್ಗೆ ಆಡ್ಕೊಂಡ. ಯಶುಗೆ ಚಾಡಿ ಹೇಳ್ದ. ಯಶು ಕೂಡ ಅದನ್ನು ನಂಬಿದ್ಲು. ಗಿರ್ಜಕ್ಕ, ನೀವು ಕೂಡ ನನ್ನ ಬಗ್ಗೆ ಸಂಶಯದ ಮಾತಾಡಿದ್ರಿ. ಇದರ ಮಧ್ಯೆ ಯಶು ದೇವಕಿ ಗಂಡ ಬಿಟ್ಟವಳನ್ನು ಸುಳ್ಳು ಹೇಳಿ ಇನ್ನಷ್ಟು ರಂಪ ಮಾಡಿಬಿಟ್ಲು. ಅವತ್ತು ಸುಮತಿ ಚೇತು ಎಂಗೇಜ್ಮೆಂಟ್ ತಪ್ಪಿಸೋಕೆ ನಾನು ಏನೆಲ್ಲ ಪ್ರಯತ್ನ ಪಟ್ಟರು ನೀವು ಯಾರು ಕೇಳಲಿಲ್ಲ. ಆಗ ಎಂಗೇಜ್ಮೆಂಟ್ ಅಗತ್ಯ ಇರಲಿಲ್ಲ. ಅವತ್ತೇನಾದರೂ ಸುಮತಿ ತಂದೆ ತಾಯಿ ಬಂದಿದ್ದಿದ್ರೆ ಎಲ್ಲ ವಿಚಾರ ಅವತ್ತೇ ಸ್ಫೋಟ ಆಗ್ತಿತ್ತು. ಅವರು ಬರದೇ ಎಲ್ಲ ತಣ್ಣಗಾಯಿತು. ಸೀಮಂತಕ್ಕೆ ಅವರು ಬಂದಿದ್ರು ದೊಡ್ಡ ಗಂಡಾಂತರ ಆಗ್ತಿತ್ತು. ಸದ್ಯ ಅದು ತಪ್ಪಿ ಹೋಯಿತು. ಸಾರಿ ರಘು, ನಿನ್ನನ್ನು ತುಂಬ ನೋಯಿಸಿದ್ದು ನಾನೇ ಅನ್ಸುತ್ತೆ. ನಾನು ತಡ್ಕೋಬಲ್ಲ ಗಿರ್ಜಕ್ಕ. ಆದರೆ ಅನಾವಶ್ಯಕವಾಗಿ ದೇವಕಿನ ನೋಯಿಸಿದ್ರೆ ನಾನು ಅವಳ ಪರ ವಹಿಸಿದ್ರೆ ಯಶುಗೆ ಅನುಮಾನ. ಕಡೆಗಳು ಹೋಗದಂತೆ ತಡೆಯೋಕ್ಕೂ ನನ್ನ ಬಿಡಲಿಲ್ಲ ನೀವು. ಇದೆಲ್ಲ ಗೊತ್ತಿದ್ದಿದ್ರೆ
ಚೇತುಗೆ ಸುಮತಿನ ನಿಶ್ಚಯ ಮಾಡ್ತಾನೆ ಇರಲಿಲ್ಲ. ಆದರೆ ಚೇತು ನೋಡು, ಇನ್ನೂ ಸಮಯ ಮೀರಿಲ್ಲ. ನೀನು ಸುಮತಿನ ಮರ್ತ್ಬಿಡು. ಅಕ್ಕ, ಹೌದು ಚೇತು, ನನ್ನ ಮಗುವಿನ ತಾಯಿ ತಂಗಿ ಮನೆಗೆ ಬಂದರೆ ಸರಿ ಇರತ್ತಾ ಹೇಳು? ಸುಮತಿ ವಿಷಯ ಇವತ್ತೇ ಕೊನೆ. ಮದ ಮದ ನಿಸ ನಿಗರಿ ರಿ ಸದ ನಿ ಸರಿ ಸರಿ ಸಾ ಸಾ ಸರಿ ನಿನ್ 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 ನಿ ಸರಿ 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 ರಿ ಸರಿ ದ ದ ದ ದ ನಿ 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 ದ ದ ದ ರಿ 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 ದ ದ ದ ಗ ಗ ರಿ 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 ಗ ರಿ ಗ ರಿ 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 ನಿ ದ ದ ಗ ರಿ 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 ಸ ರಿ 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 ದ ರಿ ರಿ ಸ ಸಾ ಸ ನಿ ಸರಿ ಸ ನಿ ಸರಿ ಸ ನಿ ಸರಿ ಸ ನಿ ರಿ ಸ ನಿ ರಿ ಸ ರಿ ರಿ ಸ ದ ಮ ದ ನಿ 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 ದ ದ ನಿ 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 ದ ದ ರಿ 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 ಸ ದ ನಿ ಸ ರಿ ಸ ನಿ ಸ ನಿ ದ ನಿ ದ ದ ನಿ ದ ಮ ದ ಯಾವ ಊರು? ಬೆಂಗಳೂರಾ? ನಿಮ್ಗೆ ಗೊತ್ತಾಯಿತು? ಅಲ್ಲ, ವಿಶೇಷ ಜ್ಞಾನ ಏನೂ ಇಲ್ಲ, ಸುಮ್ಮನೆ ಬೆಂಗಳೂರಾ ಅಂತ ಕೇಳೋದು. ಅಲ್ಲ ಆದರೆ ಅವ್ರು ನಿಜವಾದ ಊರ ಹೆಸರು ಹೇಳ್ತಾರೆ. ಚೆನ್ನಾಗಿದೆ, ಒಳ್ಳೆ ಟ್ರಿಕ್ಕು. ಆದರೆ ಎಲ್ಲ ಸರಿನೂ ನಡೆಯಲ್ಲ. ಕೆಲವರು ತುಂಬ ಜಿಟ್ಟು, ಬೆಂಗಳೂರಾ ಅಂತ ಕೇಳಿದರೆ ಇಲ್ಲ ಅಂತ ಹೇಳ್ತಾರೆ, ಸುಮ್ಮನೆ ಇದ್ಬಿಡ್ತಾರೆ. ಮತ್ತು ನಾವೇ ಕೇಳಬೇಕು. ಯಾರು, ಬೆಂಗಳೂರವರಾ? ನೋಡಿ, ಬೆಂಗಳೂರು ಅಂದ ತಕ್ಷಣ ಹ್ಯಾಕ್ ಕಿವಿ ನೆಟ್ಟಿಗಾಯ್ತು. ಮಕ್ಕಳೆಲ್ಲ ಬೆಂಗಳೂರಿನಲ್ಲೇ ಇರೋದು, ಹೀಗಾಗಿ ಕರುಳಿನ ಕೂಗು. ಓ, ಮಕ್ಕಳೆಲ್ಲ ಬೆಂಗಳೂರೇನಾ? ಹೌದು, ವಿದ್ಯಾಧರ ಅಂತ ನನ್ನ ಅಣ್ಣನ ಮಗ. ಬೆಂಗಳೂರಿನಲ್ಲಿ ಸಂಸ್ಕೃತ ಲೆಕ್ಚರರ್. ಅವನ ಮನೆಯಲ್ಲೇ ನನ್ನ 2 ಹೆಣ್ಮಕ್ಳು ಇದ್ದಾರೆ. ದೊಡ್ಡವಳು ನಿವೇದಿತಾ ಅಂತ, ಅವಳು ಅದ್ಯಾವುದೋ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಹೋಗ್ತಾಳೆ. 2ನೇವಳು ಮನೆಯಲ್ಲೇ ಇರ್ತಾಳೆ. ಅವಳಿಗೆ ಓದು ಕೆಲಸ ಅಂದ್ರೆ ಆಗೋದೇ ಇಲ್ಲ. ಮಧ್ಯದವಳು ದೇವಕಿ ಅಂತ ಮುಂಬೈಲಿದ್ದಾಳೆ. ದೇವಕಿ ಅಂದರೆ ಮೊದಲು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರಾ? ಹಾ, ಬೆಂಗಳೂರಲ್ಲಿ ಇದ್ಲು. ಈಗ 1 ವರ್ಷನೂ ಆಗಿಲ್ಲ ಮುಂಬೈಗೆ ಹೋಗಿ. ದೇವಕಿ ಅಂದರೆ ಹಳೆಬೀಡ್ನವರೊಬ್ಬರು ಸ್ಯಾಮ್ ಇನ್ಫೋಟೆಕಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾ, ಅದೇ ಅನ್ಸುತ್ತೆ. ಅದೇ ಅಲ್ವೇನ್ರಿ? ಹೌದು, ಅದೇ ಸ್ಯಾಮ್ ಕಂಪ್ನಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್. ನಿಮ್ಮ ಪರಿಚಯ ಆಗಿದ್ದು ತುಂಬ ಸಂತೋಷ ಆಯಿತು ರೀ. ಸುಮ್ಮನೆ ನಿಂತಿದ್ದೀರಲ್ಲ, ಏನಾದ್ರು ಸ್ವೀಟ್ ತಂದು ಕೊಡೋದು ಬೇಡ? ಬೇಡಮ್ಮ, ನಾ ಸ್ವೀಟ್ ತಿನ್ನಲ್ಲ. ಹಾಗಾದ್ರೆ ಬೋಂಡ ತಗೊಳ್ಳಿ, ತಗೊಂಬನ್ರಿ, ಹೋಗ್ರಿ. ಬೇಡ ಬೇಡ. ಏ ಪರವಾಗಿಲ್ಲ, ತಗೊಳ್ಳಿ. ಮಗಳ ಹೆಸರು ಕಿವಿಗೆ ಬಿದ್ದ ಖುಷಿಗೆ, ಅದಕ್ಕೇನು ಚಾರ್ಜ್ ಮಾಡಲ್ಲ ನಾವು. ತರ್ತೀನಿ ರೀ. ನಮ್ಮ ದೇವಕಿಗೆ ಫೋನ್ ಮಾಡ್ತಾ ಇರ್ತೀರಾ? ಇಲ್ಲಮ್ಮ, ನಾನು ಆ ಕಂಪ್ನಿ ಬಿಟ್ಟು ಆಗಲೇ 1.5 ವರ್ಷ ಆಯಿತು. ಬೇರೆ ಕಂಪ್ನಿ ಸೇರಿಕೊಂಡೆ. ತಗೊಳ್ಳಿ. ಅವಳು ಮುಂಬೈಗೆ ಹೋದ್ಮೇಲೆ ನಮ್ಮ ಸಂಪರ್ಕನೂ ಕಡಿಮೆನೆ. ದೇವಕಿಗೆ ಇನ್ನೂ ಮದುವೆ ಆಗಿಲ್ಲ ಅನ್ಸುತ್ತೆ. ಇಲ್ಲ, 3 ಜನಕ್ಕೂ ಆಗಿಲ್ಲ. ಕಂಕಣ ಬಲ ಕೂಡ್ ಬರ್ಬೇಕಲ್ಲ. ದೊಡ್ಡವಳಿಗೆ ಏನೋ ಬೆಂಗಳೂರಲ್ಲಿ ಒಂದು ಗಂಡಿದೆ ಅಂತ ಬಾಬಾ ಹೇಳ್ತಾ ಇದ್ರು. 4 ಮನೆನ ಬಾಡಿಗೆ ಕೊಟ್ಟಿದ್ದಾನಂತೆ, ಸ್ಥಿತಿವಂತ. ಇವಳು ಒಪ್ಬೇಕಷ್ಟೆ. ಉಳ್ದಿಬ್ರಿಗೆ ಸಮಸ್ಯೆ ಇಲ್ಲ. 3 ಜನದ ಮದುವೆ ಒಟ್ಟಿಗೆ ಮಾಡೋಣ ಅಂತಿದ್ದೀವಿ.
ಆದಷ್ಟು ಬೇಗ ನನ್ನ ನಿರ್ಧಾರ ಹೇಳಬೇಕು. ಸರಿಮ್ಮ, ನಾನು ಬರ್ತೀನಿ. ಸರಿನಪ್ಪ. ದೇವಕಿಗೆ ಪರಿಚಯದವರು ಅಂತ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ, ಬೇಜಾರಿಲ್ಲ ತಾನೆ? ಇಲ್ಲಮ್ಮ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೇಳಿ. ತಮ್ಮ ಹೆಸರೇನಂದ್ರಿ? ಅವಿನಾಶ್ ಅಂತ. ತಗೊಳ್ಳಿ. ಬೇಡಪ್ಪ, ವ್ಯಾಪಾರ ಮಾಡೋದೇ ಲಾಭಕ್ಕೋಸ್ಕರ, ಬೇಡ ಅಂದರೆ ಹೇಗೆ? ತಗೊಳ್ಳಿ. ಅಲ್ಲ ನೀವು ಪರವಾಗಿಲ್ಲ, ಬರ್ತೀನಿ. ಜಾಸ್ತಿ ಆಯಿತು ನಿಂದು. ಯಶೋದಾಗೆ ನಿನ್ನ ನೋಡಿದಾಗ ಮಗು ಮುಖದವನು ಹಾಗೆ ಕಾಣ್ತೀಯ. ಅದಕ್ಕೆ ತುಂಬ ನಂಬ್ತಾಳೆ, ಹಚ್ಕೊಂಡಿದ್ದಾಳೆ. ಆದರೆ ನಿನ್ನ ಮುಖದ ಹಿಂದೆ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅದನ್ನೆಲ್ಲ ಅವಳಿಗೆ ಹೇಳಿದೆ, ನೀನು ಕರ್ಮ ಅಂತ ಸುಮ್ಮನಿದ್ದೀನಿ. ಈಗೇನು ನಿಮಗೆ ಅವಮಾನ ಆಯಿತು ಅಂತ ನನ್ನ ಮೇಲೆ ಸವಾರಿ ಮಾಡ್ತಿದ್ದೀರಾ? ನಾನು ಕೇರ್ ಮಾಡಲ್ಲ. ಕೇರ್ ಮಾಡಲೇಬೇಕು. ಇವತ್ತಲ್ಲ ನಾಳೆ ಸುಮತಿ ಜೊತೆ ನಿನ್ನ ಮದುವೆ ಅಂತ ಆದರೆ ಅದು ನನ್ನ ಬೆಂಬಲ ಇದ್ದೇ ಆಗೋದು. ನಿಮ್ಮ ಬೆಂಬಲ ಇಲ್ಲದೇನೂ ಮದುವೆ ಆಗುತ್ತೆ. ಎಲ್ಲರನ್ನ ಕಳ್ಕೊಂಡು ಮನೆ ಆಚೆ ನಿಂತಾಗ ಮಾತ್ರ. ಹೇಗೋ ಒಂದು ರೂಪದಲ್ಲಿ. ಆದರೆ ಆಗೋದೇ ಇಲ್ಲ ಅಂತ ಮಾತ್ರ ಚಾಲೆಂಜ್ ಮಾಡಬೇಡಿ. ನಾನು ಸುಮತಿ ಸೋಲಲ್ಲ, ನೀವೇ ಸೋಲೋದು. ಇಷ್ಟೆಲ್ಲ ನಾಟಕಗಳ ಅವಶ್ಯಕತೆ ಇತ್ತಾ? ನಿಮ್ಮ ನಾಟಕದಿಂದಾಗಿ ನಮ್ಗೆ ಉಸಿರು ಕಟ್ಟಾಗಿ ಮಾಡ್ತಿದ್ದೀರಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಮುಂದೆ ನಿಮ್ಮ ಸಮಸ್ಯೆಗಳನ್ನ ದೊಡ್ಡದು ಮಾಡ್ಕೋತಾ ನಮ್ಮನ್ನು ತಗ್ಲಾಕಕ್ಕೆ ಪ್ರಯತ್ನ ಮಾಡಬೇಡಿ. ಬೇರೆ ರೀತಿ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಏನು ಹೆದರಿಸ್ತಾ ಇದೆಯಾ? ಅದಕ್ಕೆ ನಾನು ಅವತ್ತೇ ಈ ಮದುವೆ ಬೇಡ ಅಂತ ಬಡ್ಕೊಂಡಿದ್ದು ತಪ್ಪು. ಬಾಯಿ ಬಿಟ್ಟು ಹೇಳಬೇಕಾಗಿತ್ತು. ಆಗ ನಿನ್ನಕ್ಕ ಹಳೆ ಬಿಡಲ್ಲಿ ಬಾಯಿ ಬಡ್ಕೊಂಡಿರೋಳು. ಒಂದು ಹುಡುಗಿ ಬಾಳು ಹಾಳಾಗೋದು ಇಷ್ಟ ಇರಲಿಲ್ಲ ನನಗೆ. ಈಗಲೂ ಅದೇ ಆಗ್ತಾ ಇದೆ. ತಪ್ಸೋದಿಕ್ಕೆ ಆಗ್ತಾ ಇದೆಯಾ? ನಿನ್ನಂಥವ್ರು ಇರೋ ತನಕ ಸಾಧ್ಯ ಇಲ್ಲ ಬಿಡು. ಹಾಗಿದ್ರೆ ಸುಮ್ಮನಿದ್ ಬಿಡಿ. ಯಾಕೆ ಮಾತು? ಹೇ, ಪದ್ಮ, ಸುಮತಿ ಎಷ್ಟೊತ್ತಿಗೆ ಬರ್ತಾಳೆ ರೀ, ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ಬೋದು. ನಮ್ಮ ಪಾಡಿಗೆ ನಾವು ಹೊರಡೋಣ. ಬೇಗ, ನೀನು ಇನ್ನೂ ರೆಡಿ ಆಗಿಲ್ವಾ? ಆಯ್ತು ರೀ, 2 ನಿಮಿಷ. 2 ನಿಮಿಷ ಅಂದ್ರೆ ನಿನ್ನ ಲೆಕ್ಕದಲ್ಲಿ ಎಷ್ಟು ಗಂಟೆ? ಕಾಲ ಅರ್ಧನ ಮುಕ್ಕಲ್ಲ? ಆಹಾ, ತಾವೇನು ಕಡಿಮೆ ಇಲ್ಲ ಶೋಕಿಲಿ. 24 ಗಂಟೆ ಕೂದಲನ್ನ ತೀಡಿ ತಿದ್ಕೋತಾ ಇರ್ತೀರಿ. ಹೆಂಗಸರ ಬೆಸ್ಟ್ ಟೈಮ್ ಪಾಸ್ ಏರಿಯಾ ಯಾವುದಂತೆ ಗೊತ್ತಾ? ಕನ್ನಡಿ ಮುಂದೆ ಅಂತೆ. ಹಾಗಂತ ನಾನು ಹೇಳಿದ್ದಲ್ಲಪ್ಪ, ಸಂಸ್ಕೃತ ಕವಿಗಳು ಹೇಳಿರೋದು. ನೀನೇ ನೋಡಿದ್ಯಲ್ಲ, ಶಿಲಾಬಾಲಿಕೆಗಳು ಹೆಂಗೆ ಕನ್ನಡಿ ಹಿಡ್ಕೊಂಡು ನಿಂತಿರ್ತವೆ. ಹೌದೌದು. ಓ, ಹಳೆ ಬಿಡಿ ಶಿಲಾಬಾಲಿಕೆ ಬಂದು ಅನ್ಸುತ್ತೆ. ಯಾಕೆ ಸರ್, ಗೊತ್ತಾಗ್ಲಿಲ್ವಾ? ಹಿಂದೆ ವಸತಿ ದೇವಕಿಯರನ್ನು ಹುಡ್ಕೊಂಡು ಬಂದಿದ್ದೆ. ನಾನು ಲಾಯರ್ ಸುಧಾಕರ್. ಓ, ಸುಧಾಕರ್. ಬನ್ನಿ, ನೀವು ಹಿಂದೆ ಒಂದ್ಸಲ ಫೋನ್ ಕೂಡ ಮಾಡಿದ್ರಿ ಅಲ್ವಾ? ಹಾಂ, ಕರೆಕ್ಟ್. ಬನ್ನಿ ಪ್ಲೀಸ್, ಬನ್ನಿ. ಪದ್ಮಾ, ಲಾಯರ್ ಸುಧಾಕರ್ ಅವ್ರು ಬಂದಿದ್ದಾರೆ. ಅದೇ ಒಂದ್ಸಲ ದೇವಕ್ಕೆ ಹುಡ್ಕೊಂಡು ಬಂದಿದ್ರಲ್ಲ. ನಮಸ್ತೆ. ಈಗಲೂ ಅಷ್ಟೇ, ಅವ್ರನ್ನೇ ಹುಡ್ಕೊಂಬಂದಿದ್ದೀನಿ. ಆದರೆ ಈಗ ಅವಳು ಇಲ್ಲಿ ಇಲ್ವಲ್ಲ? ಇಲ್ಲಿಲ್ಲ ಅನ್ನೋದು ಗೊತ್ತು,
ಮುಂಬೈಲಿಲ್ಲ ಬೆಂಗಳೂರಲ್ಲೇ ಇದ್ದಾರೆ ಅನ್ನೋದು ಗೊತ್ತು.